ನಾವೆಲ್ಲ ಟೆಂಪರರಿ ಇವತ್ತಿದ್ದೇವೆ ನಾಳೆ ಹೋಗ್ತೇವೆ, ಮ್ಯಾಕ್ಸಿಮಮ್ ನೆಕ್ಸ್ಟ್ 2 years ಅಲ್ಲಿ ಇಲೆಕ್ಷನ್ ಬರ್ತದೆ ಇದರಲ್ಲಿ. ಸೊ ಇದೇನು ಪರ್ಮನೆಂಟ್ ಅಲ್ಲ. ನಿಮಗೆ ನಿಮ್ಗೆ ಗೊತ್ತಿರೋ ವಿಚಾರವೇ, ಈ ಹೆಚ್ಚುವರಿಯಾಗಿ ನಿಮಗೆ ಖಾತೆ ಸಿಕ್ಕಂತಹ ಸಂದರ್ಭ ಜಮೀರ್ ಅಹಮದ್ ಅವರ ಎಷ್ಟರ ಮಟ್ಟಿಗೆ ಮುನಿಸುಗೆ ಕಾರಣ ಆಯ್ತು ಅಂತಂದ್ರೆ, ಅವ್ರು ಎಷ್ಟರ ಮಟ್ಟಿಗೆ ಕೋಪ ಮಾಡ್ಕೊಂಡ್ರು ಅಂತಂದ್ರೆ, ರಾಷ್ಟ್ರ ಧ್ವಜಾರೋಹಣ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಕಾರಣ ಖಾದರ್ ಅವರಿಗೆ ಸಿಕ್ಕಂತ ಹೆಚ್ಚುವರಿ ಖಾತೆ. ಅದೆಲ್ಲ ಕೂಡ ತಪ್ಪ ಅಭಿಪ್ರಾಯ. ನನಗೆ ಖಾತೆ ಸಿಕ್ಕೋ ಮುಂಚೆ ಅವ್ರು ಕೂಡ ಫೋನಲ್ಲಿ ಮಾತಾಡಿದ್ರು, ರಿಜ್ವಾನ್ ಕೂಡ ಫೋನಲ್ಲಿ ಮಾತಾಡಿದ್ರು, ಎಲ್ಲ ಮೈನಾರಿಟಿ ಮುಖಂಡರು ಮಾತಾಡಿದ್ದಾರೆ. ನಿಮ್ಗೆ ಸಿಕ್ಕಿದ ಅತ್ಯಂತ ಸಂತೋಷ. ಸಿಕ್ಕಿದ ತಕ್ಷಣವೇ ಅವರೆಲ್ಲ ಫೋನ್ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ದೇವೆ, ನಾವೆಲ್ಲ ಜೊತೆ ಕೆಲಸ ಮಾಡುವ ಅಂತ ಹೇಳಿಕೊಂಡು ಅದು ಯಾವ್ದು ಇದಿಲ್ಲ. ಅದೆಲ್ಲ ಮೇಲ್ನೋಟಕ್ಕೆ ಸರ್, ಒಳನೋಟ ಇದು ಆಕ್ಚುಲಿ ಒಳನೋಟ. ಇದು ನಿಮ್ಮಲ್ಲಿ ಬಂದದ್ದು ಮೇಲ್ನೋಟ, ಮಾಧ್ಯಮದಲ್ಲಿ ಬಂದದ್ದು ಅದು ಮೇಲ್ನೋಟ, ಇದು ಎಲ್ಲ ಒಳನೋಟ. ನಾನು ಹೇಳಿದ್ದು ಜಮೀರ್ ಅವರು ಪತ್ರ ಬರೆದಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಜಗತ್ ಜಾಹೀರಾಯಿತು. ಕಾರಣ ಏನು ಅಂತಂದ್ರೆ, ಇಲ್ಲ ಅವ್ರಿಗೆ ಹಜ್ಜು ವಕ್ಫು ಅಲ್ಪಸಂಖ್ಯಾತ ಸಿಗ್ಲಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೋಡಿ, ಅದಕ್ಕಾಗಿ ಅವರು ಬೇಸರ ಇಲ್ಲ, ಅವರು ಅದಕ್ಕಾಗಿ ಆಸೆ ಪಟ್ಟವರು ಅಲ್ಲ, ಆಸೆ ಪಡೋರು ಕೂಡ ಅಲ್ಲ. ಅದಕ್ಕೆ ಅವ್ರಿಗೆ ಸಿಕ್ಕಿದವರು ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆ ಮಿನಿಸ್ಟರ್ ಇದ್ದವರು ಕೆಲಸ ಮಾಡ್ತಾರೆ. ಇದರಲ್ಲಿ ಬೇರೆ ಬೇರೆ ಕಾರಣದಿಂದ ಅವರು ಹೇಳಿರ್ಬೋದು. ಅದು ಇದಕ್ಕೆ ನಾವು ತುಲನೆ ಮಾಡುವಂತ ಅಗತ್ಯ ಖಂಡಿತ ಎಲ್ಲಿಯೂ ಕೂಡ ಇಲ್ಲ. ಜಮೀರ್ ಅವ್ರು ಮಾಡಿದ್ದು ಸರಿ ಅಂತ ನಿಮ್ಗೆ ಅನ್ಸುತ್ತಾ? ಸರಿನಾ ಅವ್ರು ಮಾಡಿದ್ದು? ನೋಡಿ, ಅವರ ಉದ್ದೇಶ ಏನಿತ್ತು ನಾವು ಎನಿಸಿ ಅವರ ಉದ್ದೇಶ ಅಲ್ಲ. ಇದರಲ್ಲಿ ಅವರು ಊರಲ್ಲಿ ಫ್ಲಾಗ್ ಹೋಸ್ಟ್ ಮಾಡ್ಲಿಲ್ವಾ ಚಾಮರಾಜಪೇಟೆಯಲ್ಲಿ? ಕೊಟ್ಟ ಕಾರಣದ ಬಗ್ಗೆ ನಿಮ್ಗೆ ಮಾಹಿತಿ ಇದೆ? ಅಲ್ಲ, ಕೊಟ್ಟ ಕಾರಣದೇ ಅವರ ಏನ ವಿಚಾರ ಅಂತ ಹೇಳಿದ್ರೆ, ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರ ಉದ್ದೇಶ ಏನಿತ್ತು. ನನ್ನಂತ ಅಲ್ಲಿ ಉಸ್ತುವಾರಿ ಹಾಕಿದಿರಿ, ನನ್ನ ಕೆಲವು ಕಾರಣದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ ಸರ್. GBA ಎಲೆಕ್ಷನ್ ಮತ್ತೆ ಉಪಚುನಾವಣೆಯ ತಯಾರಿ ಮಾಡ್ಕೋಬೇಕಾಗಿದೆ, ಅದಕ್ಕೋಸ್ಕರ ಹೋಗೋದಕ್ಕಾಗಲ್ಲ. ಯಾವಾಗ ನಾಳೆ ಇದೆ ಸರ್ GBA ಎಲೆಕ್ಷನ್? ಇರ್ಬೋದು, ಬಟ್ ದಟ್ ವಾಸ್ ನಾಟ್ ಇಸ್ ಇಂಟೆನ್ಷನ್. ನಾವು ಆಕ್ಚುಲಿ ಏನ್ ಬರ್ದಿದೆ ಅಂತ ಮುಖ್ಯ ಅಲ್ಲ, ಅವ್ರ ನಿಜವಾದ ಉದ್ದೇಶ ಏನಿತ್ತು ಅಂತ ಆಲೋಚನೆ ಮಾಡಬೇಕು. ಇದರಲ್ಲಿ ಅವ್ರ ನಿಜವಾದ ಏನಿದೆ, ನಾವು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರದ್ದು. ಫ್ಲಾಗ್ ಹಾಸ್ಟಿಂಗ್ ಮಾಡಿ ಎಲ್ಲಿ ಕೂಡ ಇಲ್ಲ, ಅವ್ರ ಊರಲ್ಲಿ ಮಾಡಿದ್ದಾರೆ ಫ್ಲಾಗ್ ಹಾಸ್ಟಿಂಗ್ ಕ್ಷೇತ್ರದಲ್ಲಿ, ಅವ್ರ ಕ್ಷೇತ್ರದಲ್ಲೆಲ್ಲ ಮಾಡಿದ್ದಾರೆ. ಬರುವಾಗ ಬಹುಶಃ ಆ ರೀತಿಯಾಗಿ ಬಿಟ್ಟಿದೆ ಅಷ್ಟೇ. ಅದನ್ನೇ ನಾವು ಇಟ್ಕೊಂಡು ಈಗ ತಿರುಗಿಸಿ ಸಹಜ ಅಲ್ಲ, ಇಲ್ಲ ಅಂತ ಹೇಳುದಿಲ್ಲ. ಈಗ ಅದನ್ನು ಚರ್ಚೆ ಮಾಡುದು ಆದ್ಮೇಲೆ ನೀವು ಜಮೀರ್ ಜೊತೆ ಮಾತಾಡಿದ್ರ? ಮೊದಲು ಮಾತಾಡಿದ್ ಮುಖ್ಯ ಅಲ್ಲ, ಇದಾದ್ಮೇಲೆ ಮಾತಾಡಿದ್ದೇನೆ. ಏನ್ ಹೇಳಿದ್ರು ಸರ್? ಇಲ್ಲ, ಅದನ್ನ ಹೇಳಿದ್ರು. ಅಂತ ಉದ್ದೇಶ ಇಲ್ಲ, ಮತ್ತೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ, ಅಂತ ಆಲೋಚನೆ ಇರುವವರಲ್ಲ. ಅವ್ರ ದೇಶಕ್ಕೆ ವಿಶೇಷ ಗೌರವ ಕೊಡುವವರು, ವಿಶೇಷ ದೇಶ ಪ್ರೇಮಿ. ಅದ್ರ ಏನ್ ಸಂಶಯನೇ ಯಾರಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತ ಕೂಡ ಮಾತಾಡಿದ್ದೇನೆ. ಇದಕ್ಕೆ ಬರೆಯುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ, ಅಲ್ಲದೆ ಅವ್ರ ಉದ್ದೇಶ ಆ ರೀತಿ ಇರಲಿಲ್ಲ. ಸೊ ಬರೆಯೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ನೀವು ಒಪ್ಕೋತೀವಿ? ಸ್ವಾಭಾವಿಕ ಅಲ್ಲ. ಈಗ ಇದರಲ್ಲಿ ಸ್ವಾಭಾವಿಕ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲ ನೋಡಿ, ನಾನು ಎನಿಸಿದ್ದನ್ನೇ ಇನ್ನೊಬ್ಬರು ಎನಿಸ್ತಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಸದುದ್ದೇಶದ ಎನಿಸಿರ್ಬಹುದು, ಕ್ಲಿಯರ್ ಆಗಿ ಹೇಳಿ ಬಿಡುವ, ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ನನ್ನ ಅರ್ಥವನ್ನು ಇನ್ನೊಂದು ಅಪಾರ್ಥ ಮಾಡ್ತಾರೆ. ಅದು ನನಗೆ ಆಲೋಚನೆ ಇದಿರುವುದಿಲ್ಲ, ನನಗೆ ಹೀಗೆ ಆಗ್ಬೋದು ಅಂತೇಳಿ. ನಾನು ಎನಿಸಿದ ನನಗೆ ಉದ್ದೇಶ ಕ್ಲೀನ್ ಆಟಲ್ಲಿದ್ದೇನೆ, ಅದೇ ರೀತಿ ಬೇರೆಯವ್ರು ಎನಿಸ್ತಾರೆ ಅಂತ ಭಾವನೆ ಬರ್ತದೆ. ಅದೇ ಇಲ್ಲ, ಜನ ಅವರವರಿಗೆ ಅನುಗುಣವಾಗಿ ಹೇಗೆ ಬೇಕಾದ ಹಾಗೆ ತಕೊಂಡು ಹೋಗ್ತಾರೆ.